ಜೊತೆ ಸೇರಿಸಿಕೊಂಡು ಅದಕ್ಕೆ ರಕ್ಷಣೆ ಕೊಡ್ತಾನೆ. ದಿನಾಲು ಅದಕ್ಕೆ ಅದನ್ನ ಕರೆದುಕೊಂಡು ಹುಲ್ಲು ಮೇಯಿಸಲಿಕ್ಕೆ ಹೋಯ್ತಾ ಇರ್ತಾನೆ. ಆ ಹುಲಿ ಮರಿ ಹೀಗೆ ಹಲವಾರು ದಿನಗಳ ಆ ಕುರಿಗಳ ಜೊತೆ ಬೆಳೆದು ಅದು ಕೂಡ ಕುರಿಗಳ ತರ ಸ್ವಭಾವವನ್ನು ಕಲಿತದೆ. ಅದಕ್ಕೆ ಹುಲಿ ತರ ಗರ್ಜನೆ ಮಾಡೋದು ಕೂಡ ಗೊತ್ತಿರೋದಿಲ್ಲ. ನಾನು ಕೂಡ ಒಂದು ಕುರಿ ಅಂತ ಅದು ತಿಳಿದುಕೊಂಡು ಬಿಡುತ್ತೆ. ಹೀಗೆ ಒಂದಿನ ಕುರಿಗಳ ಜೊತೆ ಅದು ಕೂಡ ಹುಲ್ಲು ಮೇಲಕ್ಕೆ ಹೋಗುತ್ತೆ. ಅವಾಗ ಒಂದು ಕಾಡಿನಿಂದ ಮತ್ತೊಂದು ಹುಲಿ ಬರುತ್ತೆ. ಅದನ್ನು ನೋಡಿ ಎಲ್ಲ ಕುರಿಗಳು ಓಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆ ಕುರಿಗಳ ಜೊತೆ ಇದನ್ನು ಹುಲಿ ಮರಿ ಇತ್ತು, ಇದು ಕೂಡ ಓಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಹುಲಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಇವೆಲ್ಲ ಕುರಿಗಳು ನಾನು ನೋಡಿ ಓಡ್ತಾ ಇದ್ದಾವೆ, ಏಕೆಂದ್ರೆ ಪರವಾಗಿಲ್ಲ, ಆದ್ರೆ ಈ ಹುಲಿ ಮರಿ ಕೂಡ ಯಾಕೆ ಓಡ್ತಾ ಇದೆ ಅಂತ ಆ ಹುಲಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಆ ಹುಲಿ ಏನ್ ಮಾಡುತ್ತೆ, ಆ ಹುಲಿ ಮರಿಯನ್ನು ಹಿಡಿದು ಸೈಡಿಗೆ ಕರ್ಕೊಂಡು ಬಂದು ಒಂದು ನೀರಿನಲ್ಲಿ ತೋರಿಸಿ, ನೀನು ಕುರಿ ಅಲ್ಲ, ನೀನು ಹುಲಿ, ನೀನು ನನ್ನ ತರ ಗರ್ಜನೆ ಮಾಡಬೇಕು, ಆ ಕುರಿಗಳ ತರ ಓಡಬಾರ್ದು ಅಂತ ಆ ಹುಲಿ ಅದಕ್ಕೆ ಜ್ಞಾನೋದಯ ಆಗುತ್ತೆ. ಇದೇ ಸ್ಥಿತಿ ನಮ್ಮ ಲಿಂಗಾಯತ ಸ್ಥಿತಿ ಇತ್ತು, ನಮ್ಮ ಧರ್ಮ ಸ್ಥಿತಿ. ಗುರು ಬಸವಣ್ಣನವರ ನಂತರ ಏನು ಕಲ್ಯಾಣ ಕ್ರಾಂತಿ ಆಯ್ತು, ಆಮೇಲೆ ಏನ್ ಮಠ ಪೀಠಗಳು ಏನ್ ಮಾಡುದು ಅಂದ್ರೆ ನಮ್ಮ ಲಿಂಗಾಯತರನ್ನ ಕುರಿಗಳಾಗಿ ಬೆಳೆಸಿದ್ರು. 800 ವರ್ಷಗಳ ನಂತರ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಮತ್ತು ಪೂಜ್ಯ ಮಾತಾಜಿಯವರು ಬಂದು ಇದನ್ನ ನೋಡಿ ಆಶ್ಚರ್ಯಪಟ್ರು. ಇವರೆಲ್ಲ ಲಿಂಗಾಯತರು ಹುಲಿ ಸಂತತಿಯವರು, ಹುಲಿಗಳು, ಆದ್ರೆ ಇವರೇನ್ ಮಾಡ್ತಾ ಇದ್ದಾರೆ, ಕುರಿಗಳ ಹಾಗೆ ಏನು ಹೇಳಿದನ್ನ ತಲೆಬಾಗೋದು, ಅದನ್ನ ಪ್ರಶ್ನೆ ಮಾಡೋದೇ ಇಲ್ಲ ಅಂತ ಒಂದು ಕುರಿಗಳ ಸ್ಥಿತಿ ಲಿಂಗಾಯತ ಸಮಾಜಕ್ಕೆ ಬಂದಿತ್ತು. ಅವಾಗ ಪೂಜ್ಯ ಅಪ್ಪಾಜಿಯವರು, ಪೂಜ್ಯ ಮಾತಾಜಿಯವರು, ನೀವು ಕುರಿಗಳಲ್ಲ, ನೀವು ವಿಶ್ವಗುರು ಬಸವಣ್ಣ ಎಂಬ ಹುಲಿಯ ಸಂತತಿಯವರು, ನೀವು ನಿಜವಾದ ಹುಲಿಯ ಮಕ್ಕಳಂತ ನಮ್ಮನ್ನ ಅವರು ಜ್ಞಾನವನ್ನ ಕೊಟ್ರು. ಹೀಗೆ ನಾವು ನಮ್ಮ ಆ ಒಂದು ಜ್ಞಾನದಿಂದ ನಾವು ಕಂಡುಕೊಂಡಿವಿ, ನಾವೊಂದು ಸ್ವತಂತ್ರ ಧರ್ಮದ ಒಂದು ಸಂತತಿಯವರಂತ ತಿಳಿದುಕೊಂಡು ಈ ಒಂದು ಪಥಕ್ಕೆ ಬಂದಿವಿ. ಯಾವುದು? ರಾಷ್ಟ್ರೀಯ ಬಸವದಳ ಎಂಬ ಒಂದು ಪಥಕ್ಕೆ ಬಂದಿವಿ. ಈಗೇನಾಗ್ತಾ ಇದೆ, ಮತ್ತೆ ಈ ಹುಲಿಗಳನ್ನ ಕುರಿಗಳು ಮಾಡುವಂತ ಕಾರ್ಯ ನಡೀತಾ ಇದೆ. ಅದಕ್ಕೆ ಶರಣರು ಅಲರ್ಟ್ ಆಗಿರಬೇಕು. ಏಕೆಂದ್ರೆ ಮತ್ತೆ ಯಾವ ಮಠ ಪೀಠಗಳ ಗುಲಾಮ ಸಂಸ್ಕೃತಿಯನ್ನು ನಾವು ಮಾಡ್ತಾ ಇದ್ದೀವಿ ಕುರಿಗಳ ಹಾಗೆ, ಮತ್ತೆ ಅದೇ ಸಂಸ್ಕೃತಿಯನ್ನ ಹುಟ್ಟು ಹಾಕಲಿಕ್ಕೆ ಕೆಲವು ಕುತಂತ್ರ ತಲೆಗಳು ಮಾಡ್ತಾ ಇವೆ. ಏನಂದ್ರೆ ಧರ್ಮಪೀಠ, ಅದಕ್ಕೆ ನಾವು ಪ್ರಶ್ನೆ ಮಾಡಬಾರದು. ಪೂಜ್ಯ ಮಾತಾಜಿಯವರು ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರಿಗೆ ಮೊಟ್ಟ ಮೊದಲು ಕಲಿಸಿದ್ದು ಯಾವುದಂದ್ರೆ ಪ್ರಶ್ನೆ ಮಾಡಬೇಕು. ಏನೇ ಇರಲಿ ಪ್ರಶ್ನೆ ಮಾಡಿ ಅದನ್ನ ತಿಳಿದುಕೊಂಡು ನಾವು ಅದನ್ನು ಪಾಲಿಸಬೇಕು. ನಾವು ಮೂಢ ಭಕ್ತರಾಗಿ ಯಾವುದು ಗುರು ಏನ್ ಹೇಳ್ತಾರೆ ಅದನ್ನ ತಲೆ ತಗ್ಗಿಸಿ ತಲೆ ಮೇಲೆ ಕಾಲಿಟ್ಕೊಂಡು ನಾವು ಬೆಳೆದಂತ ಕಾರ್ಯಕರ್ತರಲ್ಲ. ನಾವು ವಚನ ಸಾಹಿತ್ಯವನ್ನು ಓದಿ ಸರಿ ತಪ್ಪನ್ನು ತಿಳಿದುಕೊಂಡು ಪ್ರಶ್ನೆ ಮಾಡಿ ಕಲಿತಿರುವಂತರು ರಾಷ್ಟ್ರೀಯ ಬಸವದ ಕಾರ್ಯಕರ್ತರು. ಅಂತವರಿಗೆ ಮತ್ತೆ ಕುರಿಗಳಾಗಿ ಮಾಡುವಂತಹ ಒಂದು ಕುತಂತ್ರ ನಡೀತಾ ಇದೆ. ಅದಕ್ಕಾಗಿ ನಾವು ರಾಷ್ಟ್ರೀಯ ಬಸವ ಶರಣರು ಹೇಗಂದ್ರೆ ಲಿಂಗದೇವನ ಶರಣರು ಸ್ವತಂತ್ರ ಧೀರರು. ಗುರು ಬಸವಣ್ಣ ಹೇಳಿದಾಗೆ ಲಿಂಗದೇವನ ಶರಣರು ಸ್ವತಂತ್ರ ಧೀರರು. ನಾವು ಯಾವುದು ಕೂಡ ನಾವು ಗುಲಾಮರಲ್ಲ. ನಾವು ಅರಿವನ್ನು ತೆಗೆದುಕೊಂಡು ಅರಿವು ಬೇಕು, ಗುರುನೂ ಬೇಕು, ಎರಡು ಕೂಡ ಮುಖ್ಯ. ಅವಾಗ ಮಾತ್ರ ನಾವು ಸ್ವತಂತ್ರ ಧೀರಾಗಿ ಇರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಂದು ರಾಷ್ಟ್ರೀಯ ಬಸವದಳದ ಮುಂದೆ ಇರುವಂತಹ ಚಾಲೆಂಜಸ್ ಏನಂದ್ರೆ, ನಾವು ಸ್ವತಂತ್ರರಾಗಿ ಇರಬೇಕು, ಅದರ ಜೊತೆಗೆ ಈ ಲಿಂಗಾಯತ ಧರ್ಮಕ್ಕೆ ಚ್ಯುತಿ ಬಂದಾಗ ಅದನ್ನು ಹೋರಾಡುವ ಶಕ್ತಿ ಕೂಡ ಬೇಕಾಗಿದೆ. ರಾಷ್ಟ್ರೀಯ ಬಸವದಳ ಸಂಘಟನೆ ಎಷ್ಟು ಹೊಡೆತಗಳು ತಿಂದಿದೆ, ಬೇರೆ ಯಾವ ಸಂಘಟನೆ ಕೂಡ ಅಷ್ಟು ಹೊಡೆತಗಳು ತಿಂದಿಲ್ಲ. ಇತಿಹಾಸವನ್ನು ನೋಡಿದ್ರೆ ಎಲ್ಲರ ಕಣ್ಣು ಕೂಡ ರಾಷ್ಟ್ರೀಯ ಬಸವದಳ ಮೇಲೆ. ನೇರವಾಗಿ ಹೇಳ್ಬಹುದು, ಮಠಾಧೀಶರ ಕಣ್ಣು, ರಾಜಕಾರಣಿಗಳ ಕಣ್ಣು, ವೈದಿಕ ಶಾಹಿಗಳ ಕಣ್ಣು, ಎಲ್ಲರ ಕಣ್ಣು ಕೂಡ ರಾಷ್ಟ್ರೀಯ ಬಸವ ಸಂಘಟನೆ ಮೇಲೆ. ಏಕೆಂದ್ರೆ ಲಿಂಗಾಯತ ಧರ್ಮಕ್ಕೆ ಅಥವಾ ಧರ್ಮ ಗುರುವಿಗೆ ಏನೇ ಒಂದು ಚ್ಯುತಿ ಬಂದಾಗ ಮೊಟ್ಟ ಮೊದಲು ಹೋರಾಡುವ ಸಂಘಟನೆ ಅಂದ್ರೆ ಅದು ರಾಷ್ಟ್ರೀಯ ಬಸವದಳ. ಹೇಗಾದ್ರೂ ಮಾಡಿ ಇದನ್ನ ಆದಷ್ಟು ಡಿವೈಡ್ ಮಾಡಿ ನಮ್ ಕಡೆ ಸ್ವಲ್ಪ ತೆಗೆದುಕೋಬೇಕೆಂಬುದು ಬಹಳ ಜನರ ಹುನ್ನಾರ.
ಮಾತಾಜಿ ಎಂಬ ಸಿಂಹದ ಎದುರು ಇದು ಅಷ್ಟು ಸಾಧ್ಯವಾಗಲಿಲ್ಲ. ಆದರೆ ಇವಾಗ ಮತ್ತೆ ಲಿಂಗಾಯತ ಧರ್ಮ ಹೋರಾಟದಲ್ಲಿ ಮೊಟ್ಟ ಮೊದಲು ಮುಂದಾಳತ್ವ ವಹಿಸಿದ್ದು ಯಾವುದೇ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಬಸವದಳ. ಈ ಸಂಘಟನೆಯನ್ನ ನಾವು ವೀಕ್ ಮಾಡಬೇಕೆಂಬುದು ಕೆಲವರ ಕುತಂತ್ರ ಇತ್ತು. ಅದಕ್ಕೆ ನಮ್ಮವರು ಕೂಡ ಅದಕ್ಕೆ ಇಂಡೈರೆಕ್ಟ್ ಆಗಿ ಸಹಕಾರ ಕೊಟ್ಟರು. ಹೀಗೆ ರಾಷ್ಟ್ರೀಯ ಬಸವದಳ ಸಂಘಟನೆ ವೀಕ್ ಆಗಿರಬಹುದು, ಆದರೆ ಇದು ಬೂದಿ ಮುಚ್ಚಿದ ಕೆಂಡ ತರ ಇದೆ, ಮತ್ತೆ ಇದು ಸ್ಟ್ರಾಂಗ್ ಆಗುತ್ತೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ನೋಡ್ತಾ ಇದ್ದೀವಿ, 2 ದೊಡ್ಡ ದಾಳಿಯಾಗಿವೆ. ಒಂದು ವಚನ ದರ್ಶನ ಪುಸ್ತಕದ ಮೂಲಕ, ಇನ್ನೊಂದು ಶಾಸಕ ಯತ್ನಾಳ್ ಅವರ ಹೇಳಿಕೆ ಮೂಲಕ. ಇಂಥ ಒಂದು ದೊಡ್ಡ ದಾಳಿ ಆದರೂ ಕೂಡ ನಮ್ಮ ರಾಷ್ಟ್ರೀಯ ಬಸವದಳ ಬಿಟ್ಟು ಬೇರೆ ಯಾವ ಸಂಘಟನೆ ಕೂಡ ಇದಕ್ಕೆ ಪ್ರತಿಭಟನೆ ಮಾಡಿಲ್ಲ, ಹೋರಾಟ ಮಾಡಿಲ್ಲ. ಏಕೆಂದ್ರೆ ನಿಜವಾದ ಹುಲಿಗಳು ಇರೋದು ಅಂದ್ರೆ ಈ ರಾಷ್ಟ್ರೀಯ ಬಸವ ಸಂಘಟನೆಯಲ್ಲಿ ಮಾತ್ರ. ಅದಕ್ಕಾಗಿ ಈ ಸಂಘಟನೆಯನ್ನ ನಾವು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ ಇಂಥ ಯಾವುದೇ ಒಂದು ಹೋರಾಟ ಮಾಡಿದಾಗ ಅದನ್ನ ಪ್ರತಿಭಟಿಸುವಂತ ಶಕ್ತಿ ನಮ್ಮಲ್ಲಿ ಇರಬೇಕು. ಅಂತ ಒಂದು ರಾಷ್ಟ್ರೀಯ ಬಸವದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಆದಷ್ಟು ಸಂಘಟನೆಯನ್ನ ಬೆಳೆಸುವಂತ ಕಾರ್ಯ ಮಾಡೋಣ. ಹಾಗೂ ಇನ್ನೊಂದು ಏನಂದ್ರೆ, ರಾಷ್ಟ್ರೀಯ ಬಸವದಳ ಶರಣರಲ್ಲಿ ಸ್ವಲ್ಪ ಸೈದ್ಧಾಂತಿಕವಾಗಿ ಸ್ವಲ್ಪ ನಮಗೆ ಕಲಬೆರಕೆ ಮಾಡಲಾಗ್ತಾ ಇದೆ. ಏಕೆಂದ್ರೆ ನೋಡ್ತಾ ಇದ್ದೀವಿ, ಒಂದು ಕಡೆ ಶ್ರೀ ಗುರು ಬಸವಲಿಂಗಾಯನಮ ಅನ್ನುವಂಥ ಜನ, ಓಂ ಬೇಡ ಅನ್ನುವಂಥ ಜನ, ಇನ್ನೊಂದು ಕಡೆ ಓಂ ನಮ ಶಿವಾಯ ಅನ್ನೋಂಥ ಜನ. ಅಂದ್ರೆ ಒಂದು ಕಡೆ ವೈದಿಕವಾದಿಗಳು, ಇನ್ನೊಂದು ಕಡೆ ಇವ್ರು ವೈಚಾರಿಕರು ಅಂತ ಅಂತಾರಲ್ಲ, ನಾಸ್ತಿಕರು ಅನ್ಬೋದು ನಾವು. ಒಂದು ಕಡೆ ನಾಸ್ತಿಕ ಜನ, ಇನ್ನೊಂದು ಕಡೆ ಮೂಢಲಿಂಗಾಯತರು. ಇವರ ನಡುವೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ನಾವು ಈ ಕಡೆ ನಾಸ್ತಿಕರ ಕಡೆಗೂ ನಾವು ವಾಲದಂತೆ, ಈ ಕಡೆ ಮೂಢ ಬಹುದೇವೋಪಾಸಕರ ಕಡೆ ಕೂಡ ನಾವು ವಾಲದಂತೆ ಏಕದೇವೋಪಾಸಕರಾಗಿ ನಾವು ಈ ರಾಷ್ಟ್ರೀಯ ಬಸವದಳವನ್ನ ಮುನ್ನಡೆಸಬೇಕಾಗಿದೆ. ಸುಮ್ಮನೆ ಸ್ಕಾರ್ಫ್ ಹಾಕೊಂಡ್ರೆ ನಾವು ರಾಷ್ಟ್ರೀಯ ಬಸವ ಕಾರ್ಯಕರ್ತರಾಗಂಗಿಲ್ಲ. ಇದ್ರ ಸಿದ್ಧಾಂತಗಳು ಏನಿವೆ ಅದನ್ನು ನಾವು ಮುಖ್ಯವಾಗಿ ನಡ್ಸ್ಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಇಂಥ ಒಂದು ಸ್ವಲ್ಪ ಇಂಥ ಮಾತಾಜಿ ಅವರಂತ ಹೆಮ್ಮರ ಒಳಗಡೆ ನಾವು ಇದ್ವಿ, ಇಂಥವೆಲ್ಲ ನಾವು ಅದು ಯಾವುದು ಕೂಡ ಚಿಂತೆ ಮಾಡುವಂತ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇವಾಗ ನಾವು ಸ್ವಲ್ಪ ಅಲರ್ಟ್ ಆಗ್ಬೇಕಾಗುತ್ತೆ. ಕಾಯ್ತಾ ಇದ್ದಾರೆ, ಹೊರಗಡೆ ಕಾಯ್ತಾ ಇದ್ದಾರೆ, ಒಬ್ಬೊಬ್ಬ ರಾಷ್ಟ್ರೀಯ ಬಸವ ಕಾರ್ಯಕರ್ತರನ್ನ ಎಳೆದುಕೊಂಡು ಹೇಗೆ ನಮ್ದು ದಾರಿಗೆ ಒಯ್ಬೇಕಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ನಿಷ್ಠೆ ಇದೆ. ನಿಷ್ಠೆ ಇರುವವರನ್ನ ತೆಗೆದುಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಬಳಸೋ ಒಂದು ನಡೀತಾ ಇದೆ. ಅದಕ್ಕಾಗಿ ನಾವು ಏನೇ ಇರಲಿ, ರಾಷ್ಟ್ರೀಯ ಬಸವದಳದ ಮೂಲ ಸಿದ್ಧಾಂತ ಏನಿದೆ, ಪೂಜ್ಯ ಅಪ್ಪಾಜಿ ಪೂಜ್ಯ ಮಾತಾಜಿಯವರ ಮೂಲ ಸಿದ್ಧಾಂತವನ್ನು ಹಿಡಿದುಕೊಂಡು ಹೋಗೋಣ. ಹಾಗೂ ಇದನ್ನ ಇನ್ನೂ ಸಂಘಟನೆಯನ್ನ ಮಾಡಿ ನಾವು ಯಾವುದೇ ಒಂದು ಹೋರಾಟಕ್ಕೆ ಸಿದ್ಧವಿರೋಣ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮಲ್ಲಿಗೆ ಅನಂತ ಶರಣಾರ್ಥಿ.